ನಮಸ್ಕಾರ ಸ್ನೇಹಿತರೆ, ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ನಾನು ಈ ಒಂದು ವಿಡಿಯೋನಲ್ಲಿ ಎಕನಾಮಿಕ್ಸ್ ಸ್ಯಾಂಪಲ್ ಪೇಪರ್ ಕ್ಲಾಸ್ 12 2025 ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಮೊದಲೇ ಹೇಳ್ದಂಗೆ ನಾನು ಆಲ್ರೆಡಿ 4 ರೀತಿಯಾದಂಥ ಒಂದು ಕ್ವಶನ್ ಪೇಪರ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿಸಿದ್ದೆ ಮಕ್ಕಳಿಗೆ. Q1, Q2, Q3, Q4 ಅಂತ ಸಿರೀಸು. ಸೊ ಇವಾಗ ಅವು 4 ಮುಗಿದಾದ ನಂತರ ನೆಕ್ಸ್ಟ್ ಇಲ್ಲಿ ಟಿ ಸಿರೀಸ್ 1 ಮತ್ತು ಟಿ ಸಿರೀಸ್ 2 ಅಂತ ಮಾಡ್ತಾ ಇದ್ದೀನಿ. ಟಿ ಸಿರೀಸು ಇದು ಮೈಕ್ರೋ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಪೇಪರ್, ಒಂದು ಸ್ಯಾಂಪಲ್ ಪೇಪರ್. ಸೊ ಇದರೊಳಗಡೆ ಹೊಸ ಪ್ರಶ್ನೆಗಳನ್ನು ನಾನೇನು ಮಾಡಿದ್ದೀನಿ, ಇದ್ರೊಳಗೆ ತೊಗೊಂಡಿದ್ದೀನಿ. ಸೊ ಅಪ್ಡೇಟೆಡ್ ಆಗಿರುವಂಥದ್ದು ರಿವೈಸ್ ಕ್ವಶನ್ ಬ್ಯಾಕಿಗೆ ಸಂಬಂಧಪಟ್ಟಂತೆ ಎಲ್ಲ ಕ್ವಶನ್ಗಳನ್ನು ಇಲ್ಲಿ ಹಾಕಿದ್ದೀನಿ. ಸೊ ಸುಮಾರು ಮಕ್ಕಳು ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳು. ಹಾಗೆ ಇದನ್ನು ಕೂಡ ನಿಮಗೆ ತುಂಬ ಹೆಲ್ಪ್ ಆಗ್ಬೋದು ಅನ್ನುವಂಥ ಒಂದು ಇದರಿಂದ ಸೊ ಈ ಒಂದು ವಿಡಿಯೋನ ನಿಮಗಾಗಿ ಕೊಡ್ತಾ ಇದ್ದೀನಿ. ಯಾಕಂದರೆ ಎನ್ವಲ್ ಎಕ್ಸಾಮಿಗೆ ಇಂಥ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ತುಂಬ ಇರುತ್ತೆ. ಸೊ ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಇದೆ ವಿದ್ಯಾರ್ಥಿಗಳೇ. ಎಲ್ಲೂ ಕೂಡ ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ, ವಾಚ್ ಮಾಡಿ. ಮತ್ತು ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ, ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ ಸ್ನೇಹಿತರೆ. ಸೊ ಇವಾಗ ನೋಡಿ ಕಂಟೆಂಟಿಗೆ ಮೂವ್ ಆಗೋಣ. ಇಲ್ಲಿ ನೋಡಿ ಫಸ್ಟ್ ಒಂದು ಕಂಟೆಂಟ್, ನನ್ನ ಯೂಟ್ಯೂಬ್ ಚಾನಲ್ಸ್ದು ಏನಿದೆ, ಇದು ವಾಟ್ಸಪ್ ಗ್ರೂಪ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಇದೆ, ಹೌದಾ, ಮತ್ತು ಯೂಟ್ಯೂಬ್ ಚಾನಲ್ಸ್ದು ಲಿಂಕ್ ಇದೆ, ಹೌದಾ. ಸೊ ಅಲ್ಲಿ ಕೂಡ ನೀವು ಏನು ನನ್ನ ವಿಡಿಯೋಸು ಮತ್ತು ಅದ್ರ ಜೊತೆಗೆ ಏನಂತಂದರೆ PDF ಅವೈಲೇಬಿಲಿಟಿ ಇರುತ್ತೆ, ಅದನ್ನು ಕೂಡ ನಿಮಗೆ ಸಿಕ್ಬಿಡುತ್ತೆ. ಆಮೇಲೆ ಈಗ ನೋಡಿ ಸ್ನೇಹಿತರೆ, ಇಲ್ಲಿ ಮೊದಲೇ ಪ್ರಶ್ನೆ ಏನಿದೆ ನೋಡಿ, ಸರಿಯಾದಂಥ ಉತ್ತರ ಆರಿಸಿ ಬರೀರಿ ಅಂತ. ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರ ವಿಷಯ ವಸ್ತು ಈ 2 ವಿಶಾಲ ಭಾಗಗಳಾಗಿ ಅಧ್ಯಯನ ಮಾಡಲಾಗುತ್ತೆ. ಅದು ನಿಮ್ಗೆ ಗೊತ್ತಿದೆ, ಓದಿರ್ತೀರಿ. ಸೂಕ್ಷ್ಮ ಮತ್ತು ಸಮಗ್ರ ಅಂತ ಅರ್ಥಶಾಸ್ತ್ರಕ್ಕೆ ಸಂಬಂಧಪಡುತ್ತೆ. ಇದು ಒಂದು ಈಸಿ ಪ್ರಶ್ನೆ ಇದೆ, ಹಾಗಾಗಿ ತಗೊಂಡಿರುವಂಥದ್ದು 1ನೇ ಅಧ್ಯಾಯದಲ್ಲಿ. 2ನೇ ಪ್ರಶ್ನೆ, ಅನುಭೋಗಿ ಆದಾಯ ಹೆಚ್ಚಾದಂತೆ ಈ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತದೆ. ಹಾಗಾದರೆ ಯಾವುದು? ಸಾಮಾನ್ಯ ಸರಕುಗಳು, ಆಹಾರ, ಬಟ್ಟೆ, ವಸತಿ ಇವೇನಿದೆ ದಿನನಿತ್ಯ ಸರಕುಗಳು, ಅದಕ್ಕೆ ಸಂಬಂಧಪಟ್ಟಂತೆ ಆಗುತ್ತೆ. ಹಾಗಾಗಿ ಸಾಮಾನ್ಯ ಸರಕುಗಳು ಸರಿಯಾದಂಥ ಉತ್ತರ. ಆನಂತರ 3ನೇ ಪ್ರಶ್ನೆ ನೋಡಿ, ದೀರ್ಘಾವಧಿಯ ಉತ್ಪಾದನಾ ವಿಶ್ಲೇಷಣೆಯನ್ನು ಇದರಿಂದ ವಿವರಿಸಲಾಗುತ್ತದೆ. ಅದು ಯಾವುದರಿಂದ? ಪೂರೈಕೆ ನಿಯಮದಿಂದ, ಬೇಡಿಕೆ ನಿಯಮದಿಂದ, ಬದಲಾಗುವ ಪರಿಣಾಮಗಳ ನಿಯಮ ಮತ್ತು ಪ್ರತಿಫಲಗಳ ಪ್ರಮಾಣ ನಿಯಮ. ಹಾಗಾದರೆ ಇಲ್ಲಿ ಸಿ ಆಪ್ಷನ್ಸು ಸರಿ ಹೊಂದುತ್ತೆ. ಪ್ರತಿಫಲಗಳ ಪ್ರಮಾಣ ನಿಯಮ ಅಂತೇಳಿ ನಾವು ಅದನ್ನು ಕರಿತೀವಿ. 4ನೇ ಪ್ರಶ್ನೆ, ಸೊ 4ನೇ ಅಧ್ಯಾಯದಲ್ಲಿ ಬರುವಂಥ ಒಂದು ಪ್ರಶ್ನೆಯನ್ನು ತಗೊಂಡಿದ್ದೀನಿ. ಆನಂತರ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳು ಸೊ ಏಕಮಯವಾಗಿರುತ್ತೆ, ಕರೆಕ್ಟಾಗಿ ಹೋಮಿಯೋಜಿನಿಯಸ್ ಪ್ರಾಡಕ್ಟ್ ಅಂತ ಕರಿತಾ ಇದ್ದೀವಿ. ಹಾಗಾಗಿ ಏಕರೂಪತೆ ಆಗಿರುತ್ತೆ. ಸೊ ಅದು ಸರಿಯಾದಂಥ ಉತ್ತರ ಬಿ ಆಪ್ಷನ್ಸು ಆಗಿರುತ್ತೆ ಸ್ನೇಹಿತರೆ. 5ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ವೆಚ್ಚದ ಕನಿಷ್ಠ ಮಟ್ಟಕ್ಕಿಂತ ಬೆಲೆಯು ಹೆಚ್ಚಾಗಿರುವುದರವರೆಗೆ ಸೊ ಉದ್ಯಮ ಘಟಕಗಳು ಅಸಾಧಾರಣ ಲಾಭವನ್ನು ಗಳಿಸುತ್ತವೆ. ಹಾಗಾದರೆ ಅದು ಯಾವುದು ಅಂದರೆ ಸರಾಸರಿ ವೆಚ್ಚ. ಇಲ್ಲಿ ABC ಬಂದರೆ ಸರಿ ಆಗ್ತಿತ್ತು, ಬಟ್ ABC ಇಲ್ಲ, ಸರಾಸರಿ ವೆಚ್ಚ ಕರೆಕ್ಟ್ ಆಗಿದೆ. ಸೊ AC ಕರೆಕ್ಟು, ಹಾಗಾಗಿ ಸರಾಸರಿ ವೆಚ್ಚ ಸಿ ಆಪ್ಷನ್ಸು ಸರಿ ಹೊಂದುತ್ತೆ. ಆಮೇಲೆ ಇಲ್ಲಿ ನೋಡಿ, ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ. ಸೊ ಇದು ಹಳೆ ಕ್ವಶನ್ ಇದೆ, ಬಟ್ ಆದರೂ ಕೂಡ ಏನಂತಂತಂದರೆ ಸೊ ನಾನು ಅದನ್ನೇ ತೊಗೊಂಡಿದ್ದೀನಿ. ಸೊ ಹಳೇದಿರಲಿ ಅಂತೇಳಿ, ಹೌದಾ. ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಮಿಶ್ರ ಆರ್ಥಿಕತೆಗೆ ಸಂಬಂಧಪಟ್ಟಿತ್ತೆ, ಹೌದಾ. ನೆಕ್ಸ್ಟ್ ಇದು ಪ್ರಶ್ನೆ 7ನೇ ಪ್ರಶ್ನೆ ನೋಡಿ, ಹೊಸದಾಗಿ ಸೇರ್ಪಡೆಯಾಗಿದೆ. ಯಾವ್ದು ನೋಡಿ, ಇಲ್ಲಿ ಒಬ್ಬ ಅನುಭೋಗಿಯು ಒಂದು ಸರಕಿನ ಪಡೆಯುವ ತುಷ್ಟಿಗುಣವು ಸ್ಥಳ ಮತ್ತು ಡ್ಯಾಶ್ನೊಂದಿಗೆ ಬದಲಾಗುತ್ತದೆ. ಕಾಲ ಅಥವಾ ಸಮಯ ಅಂತ ಬರಬೇಕು. ಹಾಗಾಗಿ ಕಾಲ ಮತ್ತು ಸಮಯ, ಇದು ಹೊಸದಾಗಿರುವಂಥ ಅಪ್ಡೇಟೆಡ್ ಆಗಿರುವಂಥ ಪ್ರಶ್ನೆ. ಹಾಗಾಗಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಈ ಪ್ರಶ್ನೆ ತೊಗೊಂಡಿದ್ದೀನಿ. ಇದು 2ನೇ ಅಧ್ಯಾಯಕ್ಕೆ ಸಂಬಂಧಪಡುತ್ತೆ. ನೆಕ್ಸ್ಟ್ 3ನೇ ಅಧ್ಯಾಯದ 3ನೇ ಪ್ರಶ್ನೆ ನೋಡೋಣ. ಅಂದರೆ 8th ಪ್ರಶ್ನೆ. ಇಲ್ಲಿ ಪರಿಪೂರ್ಣ ಬದಲಿ ಸರಕುಗಳ ಔದಾಸೀನ ರೇಖೆಯು ಡ್ಯಾಶ್ ರೇಖೆಯಾಗಿರುತ್ತದೆ ಎಂಬುದನ್ನು ತೋರಿಸುತ್ತದೆ. ಲೀನಿಯರ್ ಆಗಿರಬೇಕು ಅಥವಾ ಸ್ಟ್ರೇಟ್ ಅಂತ ಬರಬೇಕು. ಇದು ಸರಳ ಕರೆಕ್ಟ್ ಆಗುತ್ತೆ. ಕನ್ನಡದಾಗ ಸರಳ ಸರಿಯಾಗಿದೆ. ಇವೆರಡೂ ಹೊಸ ಪ್ರಶ್ನೆ 2ನೇ ಅಧ್ಯಾಯದಲ್ಲಿ ಇದೆ, ಬಟ್ ಹಾಕಿದ್ದೀನಿ ನಾನು ಇರಲಿ ಅಂತ ಹೇಳಿ, ಪ್ರಾಕ್ಟೀಸ್ ಮಾಡಲಿ ಅಂತ ಮಕ್ಕಳಿಗೆ ಹಾಕಿರುವಂಥದ್ದು. ಸೀಮಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳು ತಲೆ ಕೆಳಗಾದ ಯು ಆಕಾರದಲ್ಲಿ ಇರುತ್ತೆ ಅಂತ, ಹೌದಾ. ತಲೆ ಕೆಳಗಾದ ಯು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ನೋಡಿ, ಸೀಮಂತ ಉತ್ಪನ್ನ ಸರಾಸರಿ ಉತ್ಪನ್ನ, ಆಯಿತಾ. ಡ್ಯಾಶ್ ತೆರಿಗೆಯು ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸಲಾಗುವಂಥ ತೆರಿಗೆ, ಘಟಕದ ತೆರಿಗೆ. ಇಲ್ಲಿ ಪ್ರಶ್ನೆ ಏನು ಮಾಡಿಫೈ ಸ್ವಲ್ಪ ಮಾಡಿದ್ದಾನೆ, ಉಳಿದಿದ್ದ ಆನ್ಸರ್ ಅದೇ ಇದೆ, ಹಾಗಾಗಿ ಇರಲಿ ಅಂತೇಳಿ ಮಕ್ಕಳಿಗೆ ಕೊಟ್ಟಿದ್ದು.
ಸರಿನಾ. ಸೊ 2 ಪ್ರಶ್ನೆಗಳು ಹೊಸದಾಗಿ ನಿಮಗೆ ಸೇರ್ಪಡೆ ಆಗಿರುವಂಥದ್ದು ಕೊಟ್ಟಿದ್ದೀನಿ, ನಿಮ್ಮ ನೆನಪಿರಲಿ. ಅದಾದ ನಂತರ ಹೊಂದಿಸಿ ಬರೀರಿ, ಅವೇ ಇದಾವ, ಏನೂ ಚೇಂಜಸ್ ಇಲ್ಲ. ಸೊ ಶಿಕ್ಷಕರ ಸೇವೆಗೆ ಸಂಬಂಧಪಟ್ಟಂತೆ ಆಗುತ್ತೆ. ಆಮೇಲೆ TFC TVC ಎರಡೂ ಸೇರಿಸಿದ್ರೆ TC ಆಗುತ್ತೆ. ಪೈ TR - TC ಆಗುತ್ತೆ. ಆಡಮ್ ಸ್ಮಿತ್ ಅವರದು ಕಾಣದ ಕೈ ಆಗುತ್ತೆ. ಪೂರಕ ಸರಕುಗಳು ಪೆನ್ನು ಮತ್ತು ಶಾಯಿ, ಸರಿಯಾಗಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇಲ್ಲಿ ಉತ್ಪಾದನಾ ಸಾಧ್ಯತಾ ಗಡಿ ಕೆಳಗಿರುವಂಥ ಸಂಯೋಜನೆ ಏನನ್ನು ಸೂಚಿಸುತ್ತದೆ ಅಂತ ಕೇಳಿದ್ದೀವಿ, ಹೌದಾ. ಏನನ್ನು ಸೂಚಿಸುತ್ತದೆ? ಸೊ ಅಂದರೆ ಏನಂದರೆ, ಈಗ ಯಾವುದು ಅಂದರೆ PPC ಅನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತೀವಲ್ಲ, ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಆರ್ ಫಂಟಿಯರ್, ಅಲ್ಲಿ ಒಂದು ಪಾಯಿಂಟ್ ಬರುತ್ತೆ. ಸೊ ಈ IC ಕರ್ವ್, ಇಂಡಿಫರೆನ್ಸ್ ಕರ್ವ್ ಜೊತೆಗೆ ಏನದಲ್ಲ PPPC ಅಂತ ಕರ್ವ, ಅದರೊಳಗಡೆ ಒಂದು ಡಾಟ್ ಇರುತ್ತೆ ನೋಡಿ. ಸೊ ಅದ್ರ ಬಗ್ಗೆ ಕೇಳಿದ್ದಾರೆ ನೋಡಿ. ಇದು ಲಾಸ್ಟ್ ಇಯರ್ನಲ್ಲಿ ಅಪ್ಡೇಟ್ ಆಗಿರುವಂಥ ಪ್ರಶ್ನೆ ಇದು. ಸೊ ಇಲ್ಲೇನಾಗಿದೆ, ಉತ್ಪಾದನಾ ಸಾಧ್ಯತಾ ಗಡಿಯ ಕೆಳಗೆ ಯಾವುದೇ ಬಿಂದು ಉತ್ಪಾದಿಸಿದ ಧಾನ್ಯ ಆಗಿರಲಿ, ಹತ್ತಿ ಆಗಿರಲಿ, ಆ ಎರಡರ ಸಂಯೋಜನೆಯ ಎಲ್ಲ ಅಥವಾ ಕೆಲವು ಸಂಪನ್ಮೂಲಗಳು ಅಪೂರ್ಣ ಬಳಕೆಯಾಗಿದೆ ಅಥವಾ ಸೊ ವ್ಯರ್ಥ ಬಳಕೆಯಾಗಿದೆ ಅಂತೇಳಿ ಅದನ್ನು ಹೇಳುತ್ತೆ. ಹಾಗಾಗಿ ವೇಸ್ಟ್ಫುಲ್ ಫ್ಯಾಷನ್ ಅಂತ ಕರಿತಾ ಇದ್ದೀವಿ, ಆರ್ ಅಂಡರ್ ಎಂಪ್ಲಾಯ್ಡ್ ಅಂತ ಕರಿತಾ ಇದ್ದೀವಿ, ಅಥವಾ ಅಂಡರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಅಂತೇಳಿ ನಾವು ಅದನ್ನು ಕರಿತೀವಿ. ಆಮೇಲೆ ಈ ಪ್ರಶ್ನೆ ಹೊಸದಾಗಿ ಸೇರ್ಪಡೆ ಆಗಿರುವಂಥದ್ದು 13 ಮತ್ತು 14, 15 ನೆನಪಿರಲಿ ನಿಮಗೆ. ಏನದ ನೋಡಿ, ಕಾಫಿ ಬೆಲೆ ಹೆಚ್ಚಾದರೆ ಅದರ ಬದಲಿ ಸರಕಾದಂಥ ಚಾದ ಬೇಡಿಕೆ ಮೇಲೆ ಹೇಗೆ ಪರಿಣಾಮ ಬರುತ್ತೆ? ಅದು ಚಾದ ಬೇಡಿಕೆ ಹೆಚ್ಚಾಗುತ್ತೆ, ಯಾಕೆ ಕಾಫಿ ಬೆಲೆ ಹೆಚ್ಚಾಗಿದೆ ಅಂತೇಳಿ ನಾವು ಕಾಫಿ ಡಿಮ್ಯಾಂಡ್ ಮಾಡ್ತೀವಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ನೋಡಿ, ಒಂದು ಉದ್ಯಮ ಘಟಕವು ಆದಾಯವನ್ನು ಹೇಗೆ ಗಳಿಸುತ್ತದೆ? ಸೊ ಇದು ಅದೇ 3ನೇದಲ್ಲಿದೆ, ಹೊಸ ಪ್ರಶ್ನೆ ಇದೆ, ಅದಕ್ಕೆ ಹಾಕಿದ್ದೀನಿ. ಉದ್ಯಮವು ತನ್ನ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಮೂಲಕ ಆದಾಯವನ್ನು ಗಳಿಸುತ್ತದೆ. ನೆಕ್ಸ್ಟ್ ಇದನ್ನು ಕೂಡ ಅದೇ ಚಾಪ್ಟರ್ನಿಂದ ತಗೊಂಡಿದ್ದೀನಿ, ಉತ್ಪಾದನೆ ಅರ್ಥ ಅಂತ. ಸೊ ಯಾಕಂದರೆ ಹೊಸ ಪ್ರಶ್ನೆ ಇದೆ, ಹಾಗಾಗಿ ಇರಲಿ ಅಂತ ತಗೊಂಡಿದ್ದೀನಿ. ಆದಾನಗಳನ್ನು ಉತ್ಪನ್ನಗಳನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಗೆ ಉತ್ಪಾದನೆ ಅಂತ ಕರಿತಾ ಇದ್ದೀವಿ. ಅಂದರೆ ಆದಾನ ಅಂದರೆ ಏನು? ರಿಕ್ವೈರ್ಮೆಂಟ್, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆರ್ಗನೈಸೇಷನ್ ಇದೆ. ಇಲ್ಲಿ ಲೇಬರ್ ಫೋರ್ಸು ಮತ್ತು ಕ್ಯಾಪಿಟಲ್ ಫೋರ್ಸ್ ಬರುತ್ತೆ. ಇವೆರಡೂ ಸೇರಿ ಅದನ್ನು ನಾವು ರಿಕ್ವೈರ್ಮೆಂಟ್ ಅಂತ ಕರಿತೀವಿ. ಅದನ್ನು ಬಳಸ್ಕೊಂಡು ಉತ್ಪಾದನೆ ಮಾಡುವಂಥ ಒಂದು ಪ್ರಕ್ರಿಯೆ. ನೆಕ್ಸ್ಟ್ 16ನೇ ಪ್ರಶ್ನೆ ನೋಡಿ, ಅಸಾಮಾನ್ಯ ಲಾಭದ ಅರ್ಥ. ಉದ್ಯಮ ಘಟಕ ಒಂದು ಸಾಮಾನ್ಯ ಲಾಭಕ್ಕಿಂತ ಹೆಚ್ಚಿನ ಲಾಭವನ್ನು ಗಳಿಸಿದರೆ ಅದನ್ನು ಅಸಾಮಾನ್ಯ ಲಾಭ ಅಥವಾ ಅಸಾಧಾರಣ ಲಾಭ ಅಂತ ನಾವು ಅದನ್ನು ಕರಿತೀವಿ. ನೆಕ್ಸ್ಟ್ ಇಲ್ಲಿ ನೋಡಿ ಪ್ರಶ್ನೆ B ಒಳಗ ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ. ಸೊ ಇದು ಯಾಕಂದರೆ ಈ ಸಲ ಒಂದನೇ ಚಾಪ್ಟರ್ನಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ಅಲೋಟ್ ಆಗಿದೆ, ಹಾಗಾಗಿ ಇದು ಬರ್ಬೋದು ಅನ್ನೋಂಥ ಒಂದು ನಿರೀಕ್ಷೆ ನಾನು ಕೊಟ್ಟಿದ್ದೀನಿ. ಲಾಸ್ಟ್ ಟೈಮ್ ಏನಾಗಿತ್ತು ಗೊತ್ತಾ, ಮಾದರಿ ಅರ್ಥಶಾಸ್ತ್ರ ಅಂದರೆ ಏನಂತ ಕೇಳಿದರು, ಹೌದಾ. ಹಾಗಾಗಿ ನಮ್ಗೆ ಸೊ ಎಲ್ಲೂ ಕೇಳ್ಬೋದು, 1 ಮಾರ್ಕ್ಸಿಗೂ ಕೇಳ್ಬೋದು, 2 ಮಾರ್ಕ್ಸಿಗೂ ಕೇಳ್ಬೋದು. ಹಾಗಾಗಿ ನಮ್ಗೆ ಅದ್ರ ಬಗ್ಗೆ ಗೊತ್ತಿರಲಿ ಅಂಥೇಳಿ ತೊಗೊಂಡಿದ್ದೀನಿ ನಾನು. ಆಲ್ರೆಡಿ ಇದ್ರ ಮ್ಯಾಗ ಡೀಟೇಲ್ಸ್ ವಿಡಿಯೋಗಳಿದೆ, ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಿಲ್ಲ. ಬೇಡಿಕೆ ರೇಖೆಗೆ ಋಣಾತ್ಮಕ ಇಳಿಜಾರನ್ನು ವಿವರಿಸುವಂಥ ಇದು, ಹೌದಾ. 2 ಬದಲಿಕೆ ಪರಿಣಾಮ, ಆದಾಯದ ಪರಿಣಾಮ ಅಂತ ಆಗುತ್ತೆ. ಬಜೆಟ್ ರೇಖೆ ಮತ್ತು ಬಜೆಟ್ಗಳ ನಡುವಿನ ವ್ಯತ್ಯಾಸ, ಇದೂ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ಒಂದು ಸರಕಿನ ಬೆಲೆ, ಬೇಡಿಕೆ ಸ್ಥಿತಿಸ್ಥಾಪಕತ್ವ ನಿರ್ಧರಿಸುವಂಥ ಅಂಶಗಳು. 2 ಸರಕಿನ ಸ್ವರೂಪ ಮತ್ತು ನಿಕಟ ಬದಲಿ ಸರಕುಗಳ ಲಭ್ಯತೆ. ಕೆಳದರ್ಜೆ ಸರಕುಗಳು ಎಂದರೇನು? ಉದಾಹರಣೆ ಕೊಡಿ. ಆರ್ಕ, ನವಣೆ, ಸಜ್ಜಿ ಅವೆಲ್ಲ ಇದೆ, ಅದು ತುಂಬ ಇಂಪಾರ್ಟೆಂಟ್ ಇದು, ಅದಕ್ಕೆ ಹಾಕಿದ್ದೀನಿ ನಾನು. ದೀರ್ಘಾವಧಿ ಸರಾಸರಿ ವೆಚ್ಚ ಎಂದರೇನು? ಅದರ ಸೂತ್ರ ಬರೀರಿ ಅಂತ. ಇದು ಹಳೆ ಪ್ರಶ್ನೆ, ಇರಲಿ ಅಂತೇಳಿ ಕೊಟ್ಟಿದ್ದೀನಿ. ಮತ್ತು ಪ್ರತಿಫಲಗಳ ಪ್ರಮಾಣ, ಏರಿಕೆ ಮತ್ತು ಇಳಿಕೆ, ಮತ್ತು ಇನ್ನೊಂದು ಯಾವುದು? ಸ್ಥಿರ ಪ್ರತಿಫಲ ಪರಿಣಾಮ. ಮತ್ತು ದೀರ್ಘಾವಧಿ ವೆಚ್ಚಗಳು, ಹೌದಾ. LRAC, LRMC 2. ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ ಅಂಶಗಳು. ಹೌದು. ಸೊ ಇಲ್ಲಿ ಭಾಳ ಜನ 2 ಬರೀತಾರೆ, ನಾನು 4 ಬರೀರಿ ಅಂತ ಹೇಳಿದ್ದೀನಿ ಮಕ್ಕಳಿಗೆ, ಅದಕ್ಕೋಸ್ಕರ. ತಂತ್ರಜ್ಞಾನ ಪ್ರಗತಿ ಇದೆ, ಆದಾನದ ಬೆಲೆಗಳು, ಸರ್ಕಾರದ ನೀತಿಯ ತೆರಿಗೆ ಅಥವಾ ಸರ್ಕಾರದ ತೆರಿಗೆ ನೀತಿ ಮತ್ತು ಉದ್ಯಮ ಘಟಕದ ಗುರಿಗಳು, ಇದು 4 ಬರೀರಿ ಅಂತ ಹೇಳಿದೆ ಮಕ್ಕಳಿಗೆ. 4 ಬರಲಿಲ್ಲ ಅಂದರೆ ಅಟ್ಲೀಸ್ಟ್ 3 ಆದರೂ ಬರೀರಿ ಅಂತ, ಯಾಕಂದರೆ ಎಲ್ಲ ಆನ್ಸರ್ಗಿಂತ ನಮ್ಮ ಆನ್ಸರ್ ಸ್ವಲ್ಪ ಡಿಫ್ರೆಂಟ್ಸ್ ಇದ್ದರೆ ಉತ್ತಮ ಅನ್ನುವಂಥ ಒಂದು ಅಭಿಪ್ರಾಯ. ಸೊ ಇದು ಭಾಳ ಸಲ ಕೊಟ್ಟಿದ್ದೀನಿ ಮಕ್ಕಳಿಗೆ, ಕನ್ಫ್ಯೂಸ್ ಆಗ್ತದೆ ಅಂತೇಳಿ. ಒಂದು ಸಲ ಪ್ಲಸ್ಸು, ಒಂದು ಸಲ ಮೈನಸ್ ಎಲ್ಲ ಮಾಡಿದೆ. ಈಗ ಇದ್ದಿದ್ದೇ ಸೇಮ್ ಕೊಟ್ಟಿದ್ದೀನಿ, ನೋಡೋಣ ಅಂತ. ಸಿಂಪಲ್ ಇದೆ, 2 ಪ್ಲಸ್ ಮಾಡ್ಕೋಬೇಕು. 2p - 30 ಸರಿಯಾಗಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಈಗ C ಪಾರ್ಟ್ ಒಳಗೆ ಉತ್ಪಾದನಾ ಸಾಧ್ಯತೆ ಗಡಿ ಕೊಟ್ಟಿದ್ದೀನಿ, ಹತ್ತಿ ಮತ್ತು ಗೋಧಿದು, ಹೌದಾ. ಇಲ್ಲಿದೆ ನೋಡಿ, ನಾನು ಹೇಳೋದಲ್ಲ 1 ಮಾರ್ಕ್ಸಿಗೆ ತೊಗೊಂಡಿದ್ದು, ಇದು C. ಇದ್ರ ಬಗ್ಗೆ ಕೇಳಿರೋವಂಥದ್ದು, ಮಕ್ಕಳಿಗೆ ಗೊತ್ತಾಗತ್ತೆ ಇಲ್ಲ ಅಂತೇಳಿ, ಹೌದಾ. ಇಲ್ಲಿ ನೋಡಿ, ಸೊ ಯೆಲ್ಲೋ ಕಲರ್ ನಿಂತಿದೆಯಲ್ಲ, ಅದನ್ನು ಡಾರ್ಕ್ ಮಾಡಿ ನಿಮ್ಗೆ ತೋರಿಸಿದ್ದು. ಇಂಥ ಪ್ರಶ್ನೆಗಳು ಕೂಡ ಕೇಳ್ತಾರೆ. ಅದಕ್ಕೆ ನೀವೇನು ಮಾಡಿ, ದಯವಿಟ್ಟು 4 ಮಾರ್ಕ್ಸು 6 ಮಾರ್ಕ್ಸು ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳಿ. ಆ ಕಾನ್ಸೆಪ್ಟಲ್ಲಿ ಒಂದು ಪ್ರಶ್ನೆಗಳನ್ನು ಬರುವಂಥ ಸಾಧ್ಯತೆ ಇರುತ್ತೆ. ಅಂಥ ಪ್ರಶ್ನೆ 1 ಅಂಕದಲ್ಲಿ ಬಂದರೆ ನಿಮಗೆ ಡಿಫಿಕಲ್ಟೀಸ್ ಆಗ್ಬೋದು. ಅದಕ್ಕೆ ಬರೀ ರಟ್ಟ ಹೊಡಿಬೇಡಿ, ಅದನ್ನು ಅರ್ಥ ಮಾಡಿಕೊಂಡು ಓದೋಕ್ಕೆ ಪ್ರಯತ್ನ ಮಾಡಿ.
ನೆಕ್ಸ್ಟ್ ನೋಡಿ, ಸಾಮಾನ್ಯ ಸರಕುಗೂ ಕೆಳ ದರ್ಜೆ ಸರಕು ಕೊಟ್ಟಿದ್ದೀನಿ. ಎರಡು ಡಿಫ್ರೆನ್ಸ್ ತುಂಬ ಇಂಪಾರ್ಟೆಂಟಾ. ಇದು ಮತ್ತು ಇದು -5 ಬರುತ್ತೆ ಅಲ್ಲ, ಅದರದ್ದು ಒಂದು ಇದು ಕೊಟ್ಟಿದ್ದೀನಿ. ಇದು ಪ್ಲಸ್ಸಿಗೆ ಕನ್ವರ್ಟ್ ಮಾಡ್ಕೋಬೇಕು, 0.5. ಹೌದಾ? ಇದು ಹೊಸ ಪ್ರಶ್ನೆ ಆ್ಯಡ್ ಮಾಡಿದ್ದೀನಿ ಸ್ನೇಹಿತರೆ, ಯಾಕಂದರೆ ಇದು 5ನೇ ಅಧ್ಯಾಯದಲ್ಲಿ ಇದೆ. ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ನಿರ್ಧಾರ ರೇಖಾಚಿತ್ರದೊಂದಿಗೆ ವಿವರಿಸಿರಂತ. ಈ ಲಾಸ್ಟ್ ವಿಡಿಯೋನಲ್ಲಿ ಇದು ಅಪ್ಡೇಟ್ ಮಾಡಿದ್ದೇನೆ ನಾನು, ಹೌದಾ, ಹೊಸ ಇದರಲ್ಲಿ. ಹಾಗಾಗಿ ನಾನು ಇದರ ಬಗ್ಗೆ ಡೀಟೇಲ್ಸ್ ಹೋಗೋದಿಲ್ಲ. ಇದು ಅಷ್ಟೊಂದು ಇಂಪಾರ್ಟೆಂಟ್ ಇರಲಿಲ್ಲ, ಆದರೂ ಕೂಡ ಇರಲಿ, ಪ್ರಾಕ್ಟೀಸ್ ಮಾಡಲಿ ಅಂತೇಳಿ ಮಕ್ಕಳಿಗೆ ಕೊಟ್ಟಿದೆ. ಉದ್ಯಮ ಘಟಕಗಳ ಮುಕ್ತ ಆಗಮನ ಮತ್ತು ನಿರ್ಗಮನ. ಪ್ರವೇಶ ಅಂದರೂ ಒಂದೇ, ಆಗಮನ ಅದು ಒಂದು ಏನಾಗಿದೆ ಅಂದರೆ ಸಮತೋಲನ ಮೇಲೆ ಆಗುವ ಪರಿಣಾಮ ಏನಂತ, ಹೌದಾ? ಸೊ ಅದರ ಬಗ್ಗೆ ಕೊಟ್ಟಿದ್ದೆ ನಾನು, ಒಂದು ಡಯಾಗ್ರಾಮ್ ಹಾಕಿ ಎಕ್ಸ್ಪ್ಲೇನ್ ಮಾಡಿರಿ ಅಂತ ಹೇಳಿದೆ. ನೆಕ್ಸ್ಟ್, ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕ ಲಾಭ ಗರಿಷ್ಠಗೊಳಿಸಿಕೊಳ್ಳುವ 3ನೇ ಷರತ್ತು. ಇದು ಲಾಸ್ಟ್ ಇಯರ್ ಅಪ್ಡೇಟ್ ಆಗಿದೆ, ಅದಕ್ಕೆ ನಿಮಗೂ ಬರ್ಬೋದು ಅನ್ನೋಂಥ ಒಂದು ನಿರೀಕ್ಷೆಗೋಸ್ಕರ ಕೊಟ್ಟಿದ್ದೀನಿ ನಾನು. ಈ ಥರ ಡಯಾಗ್ರಾಮ್ಸ್ ಇದೆ ನೋಡಿ. 2 ಸನ್ನಿವೇಶ ಬರೆದು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಉತ್ತಮ. ನೆಕ್ಸ್ಟ್ ಏನು ತೊಗೊಂಡಿದ್ದೀನಿ, 33 ಪ್ರಶ್ನೆ. ಈಗ ಪರಿಪೂರ್ಣ ಪೈಪೋಟಿಯ ಗುಣಲಕ್ಷಣಗಳು. ಸೊ ಟೋಟಲ್ ಒಂದು 5 ಅಟ್ಲೀಸ್ಟ್ 4 ಆದರೂ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಉತ್ತಮ. ನೆಕ್ಸ್ಟ್ ನೋಡಿ, ಉದ್ಯಮ ಘಟಕದ ಪೂರೈಕೆ ರೇಖೆ ನಿರ್ಧಾರಕಗಳು, ಹೌದಾ? ಈಗ ಹೇಳಿದಲ್ಲ ಮೇಲ್ಗಡೆ, ಸೊ ಅವನ್ನೇ ಇಲ್ಲಿ ಕೊಟ್ಟಿದ್ದೀನಿ, ಬರೀತಾರಿಲ್ಲ ಅಂತ ನೋಡುವಂಥ ಒಂದು ಇದು ಪ್ರಯತ್ನ. ಸೊ 2 ಪಾಯಿಂಟ್ಗಳನ್ನು ಕೇಳ್ತಾರೆ, ಹಾಗಾಗಿ ನೀವು 4 ಓದ್ಕೊಂಡ್ರೆ ತುಂಬ ಉತ್ತಮ, ಹೌದಾ? 4 ಎಕ್ಸ್ಪ್ಲೇನ್ ಮಾಡಿದ್ರೆ ತುಂಬ ಉತ್ತಮ. ಇಲ್ಲ ಅಂದರೆ ಅಟ್ಲೀಸ್ಟ್ 2 ಆದರೂ ಚೆನ್ನಾಗಿ ಡೀಟೇಲ್ಸ್ ಆಗಿ ಬರೆದ್ರೆ ತುಂಬ ಹೆಲ್ಪ್ ಆಗುತ್ತೆ, ಹೌದಾ? ನೆಕ್ಸ್ಟ್, ಬೆಲೆ ಮಿತಿ ಎಂದರೇನು ರೇಖಾಚಿತ್ರದೊಂದಿಗೆ ವಿವರಿಸಿರಿ ಅಂತ, ಹೌದಾ? ಸೊ ಇದು ಭಾಳ ಸಲ ಕೊಟ್ಟಿದ್ದೀನಿ, ಬರಲಿ ಅಂತೇಳಿ. ಇದು ಇಂಪಾರ್ಟೆಂಟ್ ಅನಿಸಿದೆ, ಅದು ಕೊಟ್ಟಿದ್ದೀನಿ ಸ್ನೇಹಿತರೆ, ಮತ್ತೇನಿಲ್ಲ. ಪ್ರೈಸ್ ಲಿಂಕ್, ಓಕೆ, ಎಸ್. ನೆಕ್ಸ್ಟ್ ಡಿ ಒಳಗೆ ನೋಡಿ ಏನು ತೊಗೊಂಡಿದ್ದೀನಿ ಅಂದರೆ ಔದಾಸೀನ ವಕ್ರರೇಖೆ ಗುಣಲಕ್ಷಣವನ್ನು ತೊಗೊಂಡಿದ್ದೀನಿ, ಹೌದಾ? ಸೊ ಇದು ಒಂದು ಟೇಬಲ್ ಇರುತ್ತೆ, ಆ ಟೇಬಲ್ ತೊಗೊಂಡು ಡಯಾಗ್ರಾಮ್ ಎಲ್ಲ ಹಾಕಬೇಕಾಗತ್ತೆ. ಹಾಗಾಗಿ ಇದ್ರ ಬಗ್ಗೆ ಡಿಟೇಲ್ ವಿಡಿಯೋ ಇದೆ, ನೀವೇನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅದರ ಬೇಕಾದರೆ ಲಿಂಕಲ್ಲಿ ನಂದು ಪ್ಲೇ ಲಿಸ್ಟ್ ಸ್ಟೋರ್ನಾಗ ಹೋದ್ರೆ ಅಂದರೆ ಸಿಕ್ಬಿಡ್ತದ. ಆಮೇಲೆ ಉದ್ಯಮ ಘಟಕದ ಅಲ್ಪಾವಧಿ ಪೂರೈಕೆ ರೇಖೆ, ಅಲ್ಪಾವಧಿನ ಕೊಟ್ಟಿನಿ, ಮತ್ತು ಯಾವ್ದು ಕೊಟ್ಟಿದ್ದೀನಿ ಕನ್ನಡದವರಿಗೆ ದೀರ್ಘಾವಧಿ ಕೊಟ್ಟಿದ್ದೀನಿ. ಸ್ವಲ್ಪ ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಬೇರೆ ಥರ ತೆಗೆದಿದ್ದೀನಿ. ಸ್ವಲ್ಪ ಇಬ್ಬರು ಆಜು ಬಾಜು ಇರ್ತಾರೆ, ಸುಮ್ಮನೆ ನೋಡಿ ಬರಿಬಾರ್ದು ಅನ್ನೋಂಥ ಉದ್ದೇಶದಿಂದ ಮಾಡಿರುವಂಥದ್ದು ಅಷ್ಟೇ. ಉದ್ಯಮ ಘಟಕದ ದೀರ್ಘಾವಧಿಯ ಪೂರೈಕೆ ರೇಖೆಯನ್ನು ರೇಖಾಚಿತ್ರದ ಸಹಾಯದಿಂದ ನಿರೂಪಿಸಿರಿ, ಹೌದಾ? ನೋಡಿರಿ, ಇಲ್ಲಿ ದೀರ್ಘಾವಧಿ ಅಲ್ಲ, ಅಲ್ಪಾವಧಿ ಕೊಟ್ಟಿದೆ, ದೀರ್ಘಾವಧಿ. ಬಟ್ ಎನ್ವಲ್ದಾಗ ಜಾಸ್ತಿ ನನ್ನ ಪ್ರಕಾರ ಅಲ್ಪಾವಧಿ ಬರ್ಬೋದು. ನಾನು 2 ಮಕ್ಕಳಿಗೆ ಮಾಡಿಸಿದ್ದೀನಿ. ಇಲ್ಲಿ ನೋಡಿ, ಈ ಉದ್ಯಮ ಘಟಕದ ಒಂದು ವಿವರಣೆ ಪಟ್ಟಿ ಕೊಟ್ಟಿದ್ದೀನಲ್ಲ, ಅದ್ರಾಗ 100 TFC ಇದೆ. ಇಲ್ಲಿ SMC ನಾನು ಚೇಂಜ್ ಮಾಡಿಟ್ಟಿದ್ದೀನಿ, ಹೌದಾ? ಯಾಕಂದರೆ ಪ್ರತಿ ಸಲನೂ ಡೇಟಾ ಚೇಂಜ್ ಆಗುತ್ತೆ ಅಂತ ಅನ್ನೋಂಥದ್ದು ನಾವು ಹೇಳ್ತಾನೆ ಬಂದಿದ್ದೀವಿ ಮಕ್ಕಳಿಗೆ. ಅದಕ್ಕೋಸ್ಕರ ಮಕ್ಕಳು ಅದನ್ನು ಕಲಿತ್ರೆ ತುಂಬ ಸಹಕಾರಿಯಾಗತ್ತೆ. ಈ ಥರ ನೋಡಿರಿ, ಇದರ ಆನ್ಸರ್ ಇಷ್ಟು ಬರುತ್ತೆ. ತುಂಬ ಜನ ಚೆನ್ನಾಗಿ ಮಾಡಿದ್ದಾರೆ. ನಾನು ನಿನ್ನೆ ಈ ಪೇಪರ್ ಆಗಿತ್ತು ಟಿ ಸಿರೀಸು, ಇದನ್ನೇ ನಿಮಗೆ ಇವತ್ತು ಕೊಡಬೇಕಂತ ಕೊಡ್ತಾ ಇದ್ದೀನಿ. ಆನಂತರ ಸೊ ನಿನ್ನಿಂದ ಒಂದು ಇದರೊಳಗೆ ಒಂದು 5-6 ಜನ ವಿದ್ಯಾರ್ಥಿಗಳದ್ದು ಕರೆಕ್ಷನ್ ಮಾಡಿದೆ ನಾನು ಇಂಗ್ಲೀಷ್ ಮೀಡಿಯಮ್ ಒಳಗೆ. ಅದರಲ್ಲಿ ಒಂದು ಸ್ವಲ್ಪ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ನಾನು, ಯಾಕಂದರೆ ಇಂಪಾರ್ಟೆಂಟ್ ಇರಲಾರ್ದೆಲ್ಲನೂ ಕೂಡ ಕ್ವಶನ್ಸು ಕೊಟ್ಟಿದ್ದೀನಿ. ಒಂದು ಸ್ವಲ್ಪ ಡಿಫಿಕಲ್ಟೀಸ್ ಅನಿಸಿದೆ ನಮ್ಮ ಮಕ್ಕಳಿಗೆ. ಈ ಸಲ ಔಟ್ ಆಗಿರಲಿಲ್ಲ, 77, 78, 79 ತನಕ ಆಗಿದ್ದಾವೆ. ಫಾರ್ಮುಲಾ ಬರಿಬೇಕು ಸ್ನೇಹಿತರೆ, ನೋಡಿ ಈ ಥರ ಫಾರ್ಮುಲಾ ಬರೆದ್ರೆ ತುಂಬ ಉತ್ತಮ. ನೆಕ್ಸ್ಟ್, ಇದು ಪ್ರಶ್ನೆ ಈಸಿ ಇದೆ, ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಈಸಿ ಕೊಡಬಾರ್ದಾಗಿತ್ತು, ನಾನು ತುಂಬ ಖುಷಿಪಟ್ಟು ಬರೀತಾರೆ, ಯಾಕಂದರೆ ಉಳಿದಿದ್ದೆಲ್ಲ ಮೇಲ್ಗಡೆ ಟಫ್ ಇತ್ತಲ್ಲ, ಥಿಯರಿನೇ ಹಾಕಿದೆ, ಅದಕ್ಕೆ ಇದೊಂದು ಈಸಿ ಇರಲಿ ಅಂತೇಳಿ ಈ ಥರ ಪ್ರಶ್ನೆ ಕೊಟ್ಟಿದ್ದೆ ನಾನು. ಎಲ್ ಕಾಲಮ AP ಗೆ L ಕಾಲಮ್ ಕೊಟ್ಟಿರ್ತಾರೆ, ಅದನ್ನು ನಾವು ಎಲ್ಲಿ ಕನ್ವರ್ಟ್ ಮಾಡ್ಕೋಬೇಕು, TP ಕನ್ವರ್ಟ್ ಮಾಡ್ಕೋಬೇಕು. TP = APL × L ಮಾಡ್ಕೋಬೇಕು, ಅಂದಾಗ ನಿಮ್ಗೆ TP ಕಾಲಮ್ ಸಿಗ್ತದೆ. TP ಸಿಗುತ್ತಂದ್ರೆ MP ಮಾಡ್ಬೋದು ಈಸಿಯಾಗಿ. ಒಂದು ಇಲ್ಲಿ -20 ಅದಲ್ಲ, ಅದಕ್ಕೋಸ್ಕರ ಮಾಡ್ತಾರಿಲ್ಲ ಅನ್ನೋಂಥ ಒಂದು ಇದ್ರಿಗೋಸ್ಕರ ಕೊಟ್ಟಿರೋವಂಥದ್ದು. ನೆಕ್ಸ್ಟ್, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಒಳಗೆ ನಾನು ಇಲ್ಲಿ ಡೇಟಾ ಚೇಂಜ್ ಮಾಡಿಕೊಟ್ಟಿದ್ದೀನಿ, ಕನ್ನಡ ಆ್ಯಂಡ್ ಇಂಗ್ಲೀಷ್ ಇಬ್ಬರಿಗೂ ಬೇರೆ ಬೇರೆ ಡೇಟಾ ಕೊಟ್ಟಿದ್ದೀನಿ. 100 ಇನ್ಕಮ್ ಕೊಟ್ಟಿದ್ದೀನಿ, X1 ಬೆಲೆ 10 ಕೊಟ್ಟಿದ್ದೀನಿ, X2 ಬೆಲೆ 20 ಕೊಟ್ಟಿದ್ದೀನಿ. ಇದು ಮಾಡಿರ್ತಾರೆ ತುಂಬ ಜನ, ಪ್ರಾಕ್ಟೀಸ್ ಮಾಡಿಸಿದ್ದೀನಿ ನಾನು. ಇದಾದ ನಂತರ ನೆಕ್ಸ್ಟ್ 5ನೇ ಅಧ್ಯಾಯಕ್ಕೆ ಬಂದಿದ್ದೀನಿ. 5ನೇ ಅಧ್ಯಾಯದಲ್ಲಿ 2 ಪ್ರಶ್ನೆಗಳು ತೊಗೊಂಡಿದ್ದೀನಿ. ಸೊ 2 ಡೇಟಾ ಬೇರೆ ಬೇರೆ ಕೊಟ್ಟಿದ್ದೀನಿ, ಹೌದಾ? ಈ ಡಯಾಗ್ರಾಮ್ ಹಾಕಬೇಕು, ಹಾಕಿ ಈ 5 ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದೀನಿ ಮಕ್ಕಳಿಗೆ ನಾನು, ಹೌದಾ? ಈ ಥರ ಇಕ್ಲಿಫಿರಿಯಂ ಪಾಯಿಂಟ್ E ಮತ್ತು ಸಮತೋಲನ ಬಿಂದು P. ಸೊ ಅದು ಬೆಲೆ 3 ಆಗಿರ್ತದೆ. ಸಮತೋಲನ ಪ್ರಮಾಣ ಇಲ್ಲಿ 25 ಇದೆ, ನಾನು 25 ಬಂದಿದ್ದು ಕೊಟ್ಟಿದ್ದೀನಿ, ಒಂದು 15 ಬಂದಿದ್ದು ಕೊಟ್ಟಿದ್ದೀನಿ. ಅಧಿಕ ಬೇಡಿಕೆ KLE ಅಂತ ಆಗುತ್ತೆ, ಅಧಿಕ ಪೂರೈಕೆ ಏನಾಗುತ್ತೆ NME. ಸೊ ಮೇಲ್ಗಡೆ ಏನು ಡಯಾಗ್ರಾಮ್ನಲ್ಲಿ ತೊಗೊಂಡಿರ್ತೀವಲ್ಲ ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಈ 5 ಪಾಯಿಂಟಿಗೆ ನೀವು ಎಕ್ಸ್ಪ್ಲೇನ್ ಮಾಡಲೇಬೇಕು ಸ್ನೇಹಿತರೆ, ಈಗ ನೆನ್ಪಿಟ್ಕೊಳ್ಳಿ.
ಹೌದಾ. ನೀವು ಮತ್ತೆ ಇನ್ನೊಂದು ಭಾಳ ಜನ ಏನು ಮಾಡ್ತಾ ಇದ್ದಾರೆ ಗೊತ್ತಾ, ಸೊ ಕ್ವಾಂಟಿಟಿ ಈ ಸೈಡಿಗೆ ಬರಿತಾ ಇದ್ದಾರೆ, ಪ್ರೈಸ್ ಕೆಳಗಡೆ ಬರಿತಾ ಇದ್ದಾರೆ, ತಪ್ಪು. ಸೊ ಕ್ವಾಂಟಿಟಿ ಯಾವಾಗಲೂ ಕೂಡ ಕೆಳಗಿರಬೇಕು. ಸೊ ಇಲ್ಲಿ ಪ್ರೈಸ್ ಏನಾಗಬೇಕು, ಈ ಥರ ಮೇಲ್ಗಡೆ ಇರಬೇಕು, ಇದು ತಲೆಗಿಟ್ಕೊಳ್ಳಿ. ಹಾಗಾಗಿ ನನ್ನ ಮಕ್ಕಳು ಮಾಡಿದಗೋಸ್ಕರ ನಾನು ಇಲ್ಲಿ ಕಟ್ ಮಾಡಿದ್ದೀನಿ. ಹೌದಾ, 2 ಮಾರ್ಕ್ಸ್ ಕಟ್ ಮಾಡಿದ್ದೀನಿ ನಾನು ಕೆಲವೊಬ್ಬರಿಗೆ. ಹಾಗಾಗಿ ಉದ್ದೇಶಪೂರ್ವಕವಾಗಿ ಕಟ್ ಮಾಡಿದ್ದೀನಿ ನಾನು. ಯಾಕಂದರೆ ಇಲ್ಲಿ ಎನ್ವಲ್ ಒಳಗೆ ಕೊಡಲಿಲ್ಲ ಅಂತಂದರೆ ನಿಮ್ಮದೇ ಲಾಸ್ ಆಗುತ್ತೆ. ಅದಕ್ಕೆ ದಯವಿಟ್ಟು ಆ ಥರ ಮಾಡಬೇಡಿ. ಸೊ ಇಲ್ಲಿ ಪಿ ಬೆಲೆ ಈ ಕಡೆ ಇರಬೇಕು, OI ಅಕ್ಷ ಮ್ಯಾಗ ಇರಬೇಕು. ನೆಕ್ಸ್ಟ್ OX ಮೇಲೆ ಏನಾಗಬೇಕು ಅಂದ್ರೆ ಪ್ರಮಾಣ ಇರಬೇಕು. ಇದು ನಿಮ್ಮ ತಲೆಯಲ್ಲಿ ಇರಲಿ ಸ್ವಲ್ಪ. ಹೌದಾ, ಭಾಳ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇಲ್ಲಿನೂ ಕೂಡ ಹಾಗೆ ನೋಡಿ. ಹೌದಾ, ಸೊ ಇಲ್ಲಿ 15, ಇಲ್ಲಿ ಅಲ್ಲಿ ಮೇಲ್ಗಡೆ 25 ಬಂದಿತ್ತಲ್ಲ, ಕ್ವಾಂಟಿಟಿ ಆಫ್ ಡಿಮ್ಯಾಂಡ್, ಕ್ವಾಂಟಿಟಿ ಆಫ್ ಸಪ್ಲೈ. ಇಲ್ಲಿ ಏನು ಕೊಟ್ಟಿದ್ದೀನಿ ನಾನು, ಸೊ 2 15 ಬರಂಗೆ ಕೊಟ್ಟಿದ್ದೀನಿ. ಓಕೆ, ಎಸ್ ನೋಡಿ ಇಷ್ಟೇ. ಸೊ ಉಳಿದಿದ್ದೆಲ್ಲನೂ ಕೂಡ ನಿಮ್ಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ನಾನು ಇವತ್ತಿನ ವೀಡಿಯೋನಲ್ಲಿ ಕೊಡಬೇಕಂದಿದ್ದೆ. ಸೊ ಅದಕ್ಕೆ ಇದು ತುಂಬ ಹೆಲ್ಪ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ಇದೇ ಥರ ನನ್ನ ಯೂಟ್ಯೂಬ್ ಜೊತೆಗೆ ನನ್ನ ಚಾನಲ್ ಜೊತೆಗೆ ಕನೆಕ್ಟ್ ಆಗಿರಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ ವಿದ್ಯಾರ್ಥಿಗಳೇ. ತುಂಬ ಹೃದಯದ ಧನ್ಯವಾದಗಳು. ಲವ್ ಯು ಆಲ್. ಬಾಯ್.